ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪಾದಾಚಾರಿಗಳ ಓಡಾಟಕ್ಕೆ ಅನುಕೂಲ ಮಾಡಿಕೊಡಬೇಕು ಅನ್ನೋ ಕಾರಣಕ್ಕೆ ಬೆಂಗಳೂರು ವ್ಯಾಪ್ತಿಯಲ್ಲಿ ಆಪರೇಷನ್ ಫುಟ್ಪಾತ್ಗೆ ಜಿಬಿಎ ಕೈ ಹಾಕಿದೆ. ಸಚಿವ ಕೃಷ್ಣ ಬೈರೇಗೌಡರ ಸೂಚನೆಯ ಮೇರೆಗೆ ಈ ಕಾರ್ಯಾಚರಣೆ ನಡೀತಾ ಇದೆ. ಇವತ್ತು ಡೇ 7 7ನೇ ದಿನವೂ ಕೂಡ ಕ್ಲೀನ್ ಫುಟ್ಪಾತ್ ಕಾರ್ಯಾಚರಣೆ ಮುಂದುವರಿತಾ ಇರುವಂಥದ್ದು. ಕೆಆರ್ ಮಾರ್ಕೆಟ್, ಕಲಾಸಿಪಾಳ್ಯ, ಜೆಪಿ ನಗರ, ಸಾರಕ್ಕಿ, ದಕ್ಷಿಣ ಪಾಲಿಕೆಯ ವ್ಯಾಪ್ತಿಯಲ್ಲಿ ಜಿಬಿಎ ತೆರವು ಕಾರ್ಯಾಚರಣೆಯನ್ನು ಚುರುಕುಗೊಳಿಸಿದೆ. ವ್ಯಾಪಾರಿಗಳು ಒಂದು ಕಡೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಮತ್ತು ಕಡೆ ತಮ್ಮ ಕಾರ್ಯವನ್ನು ಜಿಬಿಎ ಮುಂದುವರಿಸಿದೆ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ನಾಳೆ ದೊಡ್ಡ ಮಟ್ಟದ ಹೋರಾಟಕ್ಕೂ ಕೂಡ ಬೀದಿ ಬದಿ ವ್ಯಾಪಾರಿಗಳು ನಿರ್ಧರಿಸಿದ್ದಾರೆ. ಅದರ ನಡುವೆಯೂ ಕೂಡ ಗ್ರೇಟರ್ ಬೆಂಗಳೂರು ಅಥಾರಿಟಿ ಜಿಬಿಎ ಬೆಂಗಳೂರು ವ್ಯಾಪ್ತಿಯಲ್ಲಿ ಕ್ಲೀನ್ ಫುಟ್ಪಾತ್ಗೆ ಮುಂದಾಗಿರುವಂಥದ್ದು. ಫುಟ್ಪಾತ್ ಮೇಲಿರುವಂತಹ ಅಂಗಡಿಗಳನ್ನು ತೆರವುಗೊಳಿಸುವುದಕ್ಕೆ ಮುಂದಾಗಿರುವಂಥದ್ದು. ಏಳನೇ ದಿನವೂ ಕೂಡ ಬೆಂಗಳೂರು ವ್ಯಾಪ್ತಿಯಲ್ಲಿ ಜೆಸಿಬಿಗಳ ಗರ್ಜನೆ ಜೋರಾಗಿದೆ. ಒಂದು ಕಡೆ ಫುಟ್ಪಾತನ್ನು ಅತಿಕ್ರಮಿಸಿಕೊಂಡು ಅಲ್ಲಿ ಕಟ್ಟಿಕೊಂಡಂತಹ ಕಟ್ಟೆ ಮೆಟ್ಟಿಲುಗಳನ್ನು ಕೂಡ ಧ್ವಂಸಗೊಳಿಸುವಂತಹ ಕೆಲಸ ಆಗ್ತಾ ಇದೆ. ಮತ್ತೊಂದು ಕಡೆ ಅಂಗಡಿಗಳ ತೆರವು ಕಾರ್ಯ ಆಗ್ತಾ ಇದೆ. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಲೋಕೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಲೋಕೇಶ್, ಇವತ್ತು ಆಪರೇಷನ್ ಫುಟ್ಪಾತ್ ಡೇ 7 ಹೇಗೆ ಸಾಗ್ತಾ ಇದೆ? ಪ್ರೇಮ್, ನಾನು ಕೆಆರ್ ಮಾರ್ಕೆಟ್ ಬಳಿ ಇದ್ದೀನಿ. ಕೆಆರ್ ಮಾರ್ಕೆಟ್ನ ರಸ್ತೆಯಲ್ಲಿ ಸುಮಾರು ಒಂದು 10 ರಿಂದ 15 ಅಂಗಡಿಗಳನ್ನು ತೆರವು ಮಾಡುವಂಥ ಕೆಲಸ ಇವತ್ತು ಆಗಿರುವಂಥದ್ದು. ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಯಿಂದ ಫುಟ್ಪಾತ್ ತೆರವು ಕಾರ್ಯಾಚರಣೆ ಬರದಿಂದ ಸಾಗಿರುವಂಥದ್ದು. ಸಾಮಾನ್ಯವಾಗಿ ಈ ಒಂದು ಕೆಆರ್ ಮಾರ್ಕೆಟ್ ರಸ್ತೆ ಮತ್ತು ವಿಕ್ಟೋರಿಯಾ ಆಸ್ಪತ್ರೆ ಕಡೆಗೆ ಹೋಗ್ತಕ್ಕಂಥ ರಸ್ತೆ ಏನಿದೆ, ಇಲ್ಲಿ ಫುಟ್ಪಾತ್ ಒತ್ತುವರಿ ಮಾಡಿಕೊಂಡು ವ್ಯಾಪಾರಗಳನ್ನು ಮಾಡ್ತಾ ಇದ್ರು. ಹಾಗಾಗಿ ಓಡಾಟಕ್ಕೆ ಸಮಸ್ಯೆ ಆಗ್ತಾ ಇತ್ತು. ತುಂಬ ಜನಸಂದಣಿ ಇರ್ತಕ್ಕಂಥ ಓಡಾಟ ಮಾಡುವಂಥ ಪ್ರದೇಶ. ಇಲ್ಲಿರ್ತಕ್ಕಂಥ ಅಂಗಡಿಗಳನ್ನು ಡೆಮಾಲಿಷ್ ಮಾಡಿದ್ರೆ ಅಂತ ಗಮನಿಸ್ತಾ ಹೋಗ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ಫುಟ್ಪಾತನ್ನು ಒತ್ತುವರಿ ಮಾಡ್ಕೊಂಡು ಅಂಗಡಿಗಳು, ಮೊಬೈಲ್ ಅಂಗಡಿಗಳು, ಚಪ್ಪಲಿ ಅಂಗಡಿಗಳು, ಮತ್ತು ಶೌಚಾಲಯ ಕಟ್ಟಡಗಳು, ಈ ರೀತಿಯ ಬೇರೆ ಬೇರೆ ಅಂಗಡಿಗಳನ್ನು, ಹಣ್ಣಿನ ಅಂಗಡಿಗಳನ್ನು ಇಟ್ಕೊಂಡಿದ್ರು. ಈಗಾಗಲೇ ಇಂಟಿಮೇಷನ್ ಕೂಡ ಮಾಡಿದ್ರು, ಆದರೂ ಕೂಡ ತೆರವು ಮಾಡುವಂಥ ಕೆಲಸವನ್ನು ಆಗಿರಲಿಲ್ಲ. ಹಾಗಾಗಿ ಸುಮಾರು 10 ರಿಂದ 15 ಅಂಗಡಿಗಳನ್ನು ಡೆಮಾಲಿಷ್ ಮಾಡುವಂಥ ಕೆಲಸ ಆಗಿರುವಂಥದ್ದು. ಇದೆಲ್ಲವನ್ನು ಕೂಡ ತೆರವು ಮಾಡಿ ಪಾದಾಚಾರಿಗಳ ಓಡಾಟಕ್ಕೆ ಅನುವು ಮಾಡಿಕೊಡ್ಬೇಕು ಅಂತೇಳಿ ಈಗ ಬೆಂಗಳೂರು ಕೇಂದ್ರ ನಗರ ಪಾಲಿಕೆಯ ವ್ಯಾಪ್ತಿಯ ಅಧಿಕಾರಿಗಳು, ಸ್ಥಳೀಯ ಇಂಜಿನಿಯರ್ಗಳು ಕೂಡ ಇಲ್ಲಿ ತೆರವು ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂಥದ್ದು. ಈಗಾಗಲೇ ಫುಟ್ಪಾತ್ ತೆರವನ್ನು ವಿರೋಧ ಮಾಡ್ತಾ ಇದ್ದಾರೆ ಬೀದಿ ಬದಿ ವ್ಯಾಪಾರಿಗಳು. ಇಲ್ಲಿ ಕೂಡ ವ್ಯಾಪಾರಿಗಳು ವಿರೋಧವನ್ನು ಮಾಡಿದ್ರು, ಆದರೂ ಕೂಡ ಇದು ಒತ್ತುವರಿ ಮಾಡಿಕೊಂಡು ಇನ್ನು ಮಾಡಿರುವಂಥದ್ದು ದೊಡ್ಡ ತಪ್ಪು. ಹಾಗಾಗಿ ತೆರವು ಮಾಡ್ತಾ ಇದ್ದೀವಿ ಅಂತೇಳಿ ಅವರಿಗೆ ತಿಳಿಸಿ ತೆರವು ಮಾಡುವಂಥ ಕೆಲಸ ಆಗಿದೆ. ಈ ಒಂದು ನೋಡ್ಬೋದಾಗಿದೆ, ದೃಶ್ಯಾವಳಿಗಳು ವಿಕ್ಟೋರಿಯಾ ಆಸ್ಪತ್ರೆ ಮುಂಭಾಗದವರೆಗೂ ಕೂಡ ಹೋಗ್ತಕ್ಕಂಥ ರಸ್ತೆ ಇದು. ಸಾಮಾನ್ಯವಾಗಿ ವಿಕ್ಟೋರಿಯಾ ಆಸ್ಪತ್ರೆ ಅಂದರೆ ಪ್ರತಿದಿನವೂ ಕೂಡ ಜನಸಂದಣಿ ಓಡಾಡ್ತಾ ಇರ್ತಾರೆ. ರೋಗಿಗಳು, ರೋಗಿಯ ಸಂಬಂಧಿಕರು ಈ ಫುಟ್ಪಾತ್ ಮೇಲೆ ಓಡಾಡುವಂಥ ಕೆಲಸ ಆಗ್ತಾ ಇರ್ತಾರೆ. ಅವರೆಲ್ಲರೂ ಕೂಡ ರಸ್ತೆ ಮೇಲೆ ಹೋಗುವಂಥ ಪರಿಸ್ಥಿತಿ ಇತ್ತು. ಹಾಗಾಗಬಾರ್ದು, ಇಲ್ಲಿ ಪಾದಾಚಾರಿಗಳ ಓಡಾಟಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ಹೇಳಿ ಇಷ್ಟೆಲ್ಲ ಅಂಗಡಿಗಳನ್ನು ಡೆಮಾಲಿಷ್ ಮಾಡುವಂಥ ಕೆಲಸ. ಇವರೆಲ್ಲರೂ ಕೂಡ ಫುಟ್ಪಾತ್ಗೆ ಹೊಂದಿಕೊಂಡಂತೆ ಸೀಟ್ಗಳನ್ನು ಹಾಕ್ಕೊಂಡಿದ್ರು. ಆ ಸೀಟ್ಗಳನ್ನು ತೆರವು ಮಾಡಿ ಮತ್ತೆ ಯಾರು ಕೂಡ ಫುಟ್ಪಾತನ್ನು ಒತ್ತುವರಿ ಮಾಡ್ಕೊಳ್ಬಾರ್ದು, ಆ ರೀತಿಯ ಕೆಲಸ ಆಗಬಾರ್ದು ಅಂತೇಳಿ ಅವ್ರಿಗೆ ತಿಳಿ ಹೇಳುವಂಥ ಕೆಲಸವನ್ನು ಆಗಿರುವಂಥದ್ದು. ಇದೇ ಮಾದರಿಯಲ್ಲಿ ಕೆಆರ್ ಮಾರ್ಕೆಟ್ ಇರ್ಬೋದು, ಜೊತೆಗೆ ಕಲಾಸಿಪಾಳ್ಯ ಮಾರ್ಕೆಟ್ ಇರ್ಬೋದು, ಆ ಭಾಗಗಳಲ್ಲಿ ಯಾರೇ ಫುಟ್ಪಾತ್ ಒತ್ತುವರಿ ಮಾಡ್ಕೊಂಡಿದ್ರು ಕೂಡ ಅವುಗಳನ್ನು ತೆರವು ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ಈಗಾಗಲೇ ಇಲ್ಲಿನ ವ್ಯಾಪಾರಿಗಳೇನಿದ್ರು ಅವರು ಜಿಬಿಎ ಅಧಿಕಾರಿಗಳ ಬಳಿ ಕೂಡ ಸಾಕಷ್ಟು ಮನವಿ ಮಾಡಿಕೊಂಡ್ರು, ಸ್ವಲ್ಪ ಸಮಯಗಳ ಕಾಲ ಟೈಮನ್ನು ಕೊಡಿ, ಮತ್ತೆ ನಾವ್ಯಾರು ಕೂಡ ಒತ್ತುವರಿಯನ್ನು ಮಾಡೋದಿಲ್ಲ, ಮುಂದೆ ನಮ್ಮ ಅಂಗಡಿಗಳನ್ನು ತೆರವು ಮಾಡಿಬಿಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು, ಆದರೂ ಕೂಡ ಅವರು ಎಷ್ಟು ಬಾರಿ ಹೇಳಿದ್ರು ಕೂಡ ಅವರು ಒತ್ತುವರಿಯನ್ನು ಮಾಡೇ ಮಾಡ್ತಾರೆ ಅಂತೇಳಿ ತೆರವು ಮಾಡುವಂಥ ಕೆಲಸ ಆಗಿದೆ. ಇಲ್ಲಿ ನೋಡ್ಬೋದಾಗಿದೆ, ಹಣ್ಣಿನ ಅಂಗಡಿ ಇತ್ತು, ಆ ಹಣ್ಣಿನ ಅಂಗಡಿಯನ್ನು ಕೂಡ ತೆರವು ಮಾಡುವಂಥ ಕೆಲಸ ಆಗಿದೆ. ಅಲ್ಲಿನ ವ್ಯಾಪಾರಿಗಳು ಅವರಿಗೆ ಸಂಬಂಧಪಟ್ಟಂಥ ವಸ್ತುಗಳನ್ನು ಕೂಡ
ತೆಗೆದುಕೊಳ್ಳುವಂಥ ಕೆಲಸ ಆಗ್ತಾ ಇದೆ. ಈ ರೀತಿ KR ಮಾರ್ಕೆಟು ಕಲಾಸಿಪಾಳ್ಯ ಸುತ್ತಮುತ್ತ ಕಂಪ್ಲೀಟ್ ಆಗಿ ಒತ್ತುವರಿ ಆಗಿದ್ದಂಥ ಫುಟ್ಪಾತನ್ನು ತೆರೆ ಮಾಡುವಂಥ ಕೆಲಸ ಆಗ್ತಾ ಇರುವಂಥದ್ದು ಪ್ರೇಮ್. ಓಕೆ, ಥ್ಯಾಂಕ್ ಯು ಲೋಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆಯಾಗಿ ಬೆಂಗಳೂರು ವ್ಯಾಪ್ತಿಯಲ್ಲಿ GBA ವತಿಯಿಂದ ಆಪರೇಷನ್ ಫುಟ್ಪಾತ್ 7ನೇ ದಿನವೂ ಕೂಡ ಮುಂದುವರೆದಿದೆ. ಯಾರ್ಯಾರು ಫುಟ್ಪಾತ್ ಮೇಲೆ ಅಂಗಡಿಗಳನ್ನು ಹಾಕ್ಕೊಂಡಿದ್ರು, ಶೆಡ್ಗಳನ್ನು ಹಾಕಿದ್ರು, ಅವುಗಳನ್ನು ಕ್ಲೀನ್ ಮಾಡುವಂತಹ ಕೆಲಸ ಆಗ್ತಾ ಇದೆ.